ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಕಲಿತು ಆದ್ಯತೆಯ ಮೇರೆಗೆ ಸಮಾಜದ ಮಾದರಿಯಾಗಬೇಕು ಎಂದು SDP ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಗರದ ಮೌಲಾನಾ ಆಜಾದ್ ಹಾಸ್ಟೆಲ್ ಸುನ್ನಿ ಆಡಳಿತ ಮಂಡಳಿಯ ವತಿಯಿಂದ ಪದವಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಗ್ರಾಮಾಂತರ ಅಪರ ಜಿಲ್ಲಾಧಿಕಾರಿಗಳಾದ ಸೈಯದಾ ಆಯಿಷಾ, KAS ನಿರ್ದೇಶಕರು ಇಸ್ಲಾಹುದ್ದೀನ್ ಗುಂಡ್ಯಾಲ್ ಮತ್ತು ಮೌಲಾನಾ ಮೊಹಮ್ಮದ್ ಇಸ್ಮಾಯಿಲ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಖಾರಿ ಕಾಮಿಲ್ ನಯೀಮುಲ್ ಹಕ್, ಮೌಲಾನಾ ಆಜಾದ್ ಹಾಸ್ಟೆಲ್ ಆಡಳಿತ ಮಂಡಳಿ ಅಧ್ಯಕ್ಷ ಮೊಹಮ್ಮದ್ ಜಾವೀದ್, ಉಪಾಧ್ಯಕ್ಷ SM ಫಹಾದ್, ಖಲೀಲುಲ್ಲಾ, ಜಬೀನೂರ್, ಇಕ್ಬಾಲ್ ಪಾಷಾ ಸೇರಿದಂತೆ ಇನ್ನಿತರರು ಸಂಸ್ಥೆಯ ಸದಸ್ಯರುಗಳು ಭಾಗಿಯಾಗಿದ್ದರು. ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಒಂದು ವಕ್ಫ್ನ ಸಂಸ್ಥೆ ಹೇಗಿರಬೇಕು, ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಇಡೀ ಕರ್ನಾಟಕಕ್ಕೆ ಒಂದು ಮಾಡೆಲ್ ವಕ್ಫ್ ಸಂಸ್ಥೆ ಇದ್ರೆ ಅದು ಮೌಲಾನಾ ಆಜಾದ್ ಸುನ್ನಿ ಹಾಸ್ಟೆಲ್. ಯಾಕೆ ಇದನ್ನ ಅಥೆಂಟಿಕ್ ಆಗಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರು ಈ ವಕ್ಫ್ ಸಂಸ್ಥೆಯಲ್ಲಿ ಅಧಿಕಾರಕ್ಕೆ ಬಂದಾಗ ಕಳೆದ 3 ವರ್ಷದಲ್ಲಿ ತುಂಬಾ ಚಾಲೆಂಜಸ್ ಇತ್ತು. GST ಕೇಸ್ ಇತ್ತು, ರಿಜಿಸ್ಟ್ರೇಷನ್ ಇಶ್ಯೂ ಇತ್ತು, ಪ್ರಾಪರ್ಟಿ ಇಶ್ಯೂ ಇತ್ತು. ಅಂದ್ರೆ ಆ 3 ವರ್ಷ ಅವರಿಗೆ ಸ್ಟ್ರಗಲ್ ಮಾಡಕ್ಕೆ ಅವರು ಆಯ್ತು. ಆ ನಂತರ ಏನು ಟೆನೆಂಟ್ಸ್ ಇಶ್ಯೂಗಳು, ಅಲ್ಹಮ್ದುಲಿಲ್ಲಾ ಕಳೆದ 3 ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ ಇಶ್ಯೂಗಳನ್ನು ಅವರು ಸಾಲ್ವ್ ಮಾಡಿದ್ರು. ಅಡ್ಮಿನಿಸ್ಟ್ರೇಷನ್ ಸೇರಿ ಏನೆಲ್ಲ ಮಾಡಬೇಕು ಅದನ್ನ ಮಾಡಿದ್ರು. ನಿಜವಾಗ್ಲೂ ಒಂದು ವಕ್ಫ್ ಸಂಸ್ಥೆಗೆ ಈಗ ಯಾಕಂದ್ರೆ ನಮ್ಮ ಗದ್ಯಾಲ್ ಅವರು ವಕ್ಫ್ನ CEO ಆಗಿದ್ದರು ವರ್ಷ ಕೋವಿಡ್ ಟೈಮಲ್ಲಿ. ವಕ್ಫ್ ಸಂಸ್ಥೆ ಒಂದು ಗೈಡ್ಲೈನ್ಸ್ ಇದೆ. ಏನು ಅಂತ ಹೇಳಿದ್ರೆ, ಯಾವುದೇ ವಕ್ಫ್ ಸಂಸ್ಥೆಯಲ್ಲಿ ಅವರ ಆದಾಯ ಏನಿದೆ ಆ ಆದಾಯದಲ್ಲಿ ಒಂದು 30% ಆದ್ರೂ ಎಜುಕೇಶನ್ ಅಂಡ್ ಹೆಲ್ತ್ಗೆ ನೀವು ಖರ್ಚು ಮಾಡಿ, ಬಡವರಿಗೆ, ಮೋಸ್ಟ್ ಎಲಿಜಿಬಲ್ಗೆ. ಬಹುಶಃ ಈಗ 22 ಲಕ್ಷ ಇರ್ತದೆ, ಈ ವರ್ಷ 22 lakhs ಅನ್ನ ಅವ್ರು ಸ್ಕಾಲರ್ಶಿಪ್ಗೆ ಕೊಡ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಮೋರ್ ದನ್ 50% ಆಗಿರುತ್ತೆ ಇನ್ಕಮ್. ಅದೇ ಮೋರ್ ದನ್ 50% ಆಫ್ ದಿ ಇನ್ಕಮ್ ಅವರು ಎಜುಕೇಶನ್ಗೆ ಖರ್ಚು ಮಾಡ್ತಾರೆ. ಇವತ್ತೇ ನಾವು ಈ ಆಫೀಸ್ ನ ಇಲ್ಲೇ ಬಿಲ್ಡಿಂಗ್ ನಲ್ಲಿ ಒಂದು ಇನ್ಫಾರ್ಮೇಶನ್ ಅಂಡ್ ಸರ್ವಿಸ್ ಸೆಂಟರ್ ನ ಇನಾಗ್ರೇಷನ್ ಮಾಡಿದ್ವಿ. ಅಂದ್ರೆ ಚಾಮರಾಜನಗರದ ಜಿಲ್ಲೆಯ ಜನತೆಗೆ ಸರ್ಕಾರದಿಂದ ಇರುವಂತ ಎಲ್ಲ ಆನ್ಲೈನ್ ಸರ್ವಿಸಸ್ ಅದೆಲ್ಲವೂ ಮುಕ್ತವಾಗಿ ಒಂದು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಎರಡನೇದು ನಿಮಗೆ ಆನ್ಲೈನ್ ಅಲ್ಲಿ ಅದನ್ನ ಅರ್ಜಿ ಹಾಕಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಫ್ರೀ ಆಗಿ. ಇದು ಕೂಡ ಇವತ್ತು ಒಂದು ಉದ್ಘಾಟನೆ. ಹಾಗೆ ಅನಿಸ್ತಿದೆ ಏನು ಅಂತಂದ್ರೆ, ಕರ್ನಾಟಕದಲ್ಲಿರುವ ಎಲ್ಲ ವಕ್ಫ್ ಇನ್ಸ್ಟಿಟ್ಯೂಷನ್ ಕೂಡ ಹೀಗಾದ್ರೆ ಕಮ್ಯುನಿಟಿ ಎಂಪವರ್ಮೆಂಟ್ಗೆ, ಕಮ್ಯುನಿಟಿ ಡೆವಲಪ್ಮೆಂಟ್ಗೆ ಬೇರೆ ಹಣ ಬೇಕಾಗಿಲ್ಲ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಆ ರಿಸೋರ್ಸಸ್ ಅನ್ನ ಸರಿಯಾಗಿ ಯುಟಿಲೈಸೇಷನ್ ಮಾಡಬೇಕು.